ಸುಮಾರು ಒಂದು ವಾರ ಆಗಿತ್ತು ನೋಡ್ರಿ ಯಾವುದೇ ವ್ಲಾಗನ್ನು ನಾನು ಶೇರ್ ಮಾಡ್ಕೊಳಕ್ಕೆ ಆಗಿದ್ದಿಲ್ಲ ರೀ. ಸೊ ಯಾಕೆ ಏನು ಮತ್ತು ಎಲ್ಲಿ ಹೋಗಿದ್ದೆ ಅನ್ನೋದನ್ನು ಪೂರ್ತಿ ಈ ವ್ಲಾಗ್ನಾಗ ನಾನು ಶೇರ್ ಮಾಡ್ಕೊಳಕತ್ತೀನಿ. ಮತ್ತು ಹಬ್ಬದ ವ್ಲಾಗ್ಸ್ ಅಂತೂ ಬಂದೇ ಬರ್ತಾವೆ ರೀ. ಸೊ ಪೂರ್ತಿ ವ್ಲಾಗ್ ನೋಡಿರಿ, ಹಂಗೆ ನನಗೆ ಸಪೋರ್ಟ್ ಮಾಡಿರಿ. ಬರ್ರಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ. ಟೈಮ್ ಬಂದಾಗಲೇ 12:30 1 ಆಗತ್ತೆ. ಮಧ್ಯಾಹ್ನ ಮೇಲೆ ಶುರು ಮಾಡೀನಿ. ಸೊ ಒಂದು ವಾರನೇ ಆಗಿತ್ತು ನೋಡ್ರಿ. ಹೆಚ್ಚು ಕಮ್ಮಿ ನಾನು ಯಾವುದೂ ವ್ಲಾಗ್ ಅಪ್ಲೋಡ್ ಮಾಡಿದ್ದಿಲ್ಲ ಮತ್ತು ಇನ್ನೂ ಹಿಂದಿನೆಲ್ಲ ಶೂಟ್ ಮಾಡಿ ಇಟ್ಕೊಂಡಿದ್ದಿಲ್ಲ. ಒಂದು ಸತಿ ನಾನು ಡೈಲಿ ವ್ಲಾಗ್ಸನ್ನು ಅಪ್ಲೋಡ್ ಮಾಡೋಕ್ಕಾಗ್ತಂದ್ರೆ ಶೇರ್ ಮಾಡ್ಕೊಳಕ್ಕಾಗ್ತೀನಿ. ಅಂದರೆ ಜಾಸ್ತಿ ಏನು ಗ್ಯಾಪ್ ಇಟ್ಕೊಳಕ್ಕೆ ಹೋಗಂಗಿಲ್ಲ ರೀ. ಒಂದು ದಿನ ಅಷ್ಟೇ ಗ್ಯಾಪ್ ಇರ್ತೈತಿ. ಸೊ ಅದಕ್ಕಿಂತ ಹಿಂದಿನ ದಿನ ನಾನೇನು ವಿಡಿಯೋನೂ ಶೂಟ್ ಮಾಡಿಕೊಂಡು ಇಟ್ಕೊಂಡಿದ್ದಿಲ್ಲ. ಫ್ರೆಂಡ್ಶಿಪ್ ಡೇ ಆದಮೇಲೆ ಬಂದಿರೋ ಬರ್ಡೇ ಸೆಲೆಬ್ರೇಷನ್ ಅದು ಮಾಡಿದ್ವಿ. ಬಟ್ ಜಾಸ್ತಿ ಏನು ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಿದ್ದಿಲ್ಲ. ಸೊ ಹೀಗಾಗಿ ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು. ಒಂದು 5-6 ದಿನ ನಾನು ಊರಿಗೆ ಹೋಗಿದ್ದೆ. ಸೊ ಅದ್ರ ಸಲುವಾಗಿ ಗ್ಯಾಪ್ ಆಗಿತ್ತು. ಮತ್ತು ಯಾಕೆ ಊರಿಗೆ ಹೋಗಿದ್ದೆ ಏನು ಅನ್ನೋದನ್ನು ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಸ್ ಮುಖಾಂತರ ನಾನು ಈ ವಿಡಿಯೋದಾಗ ಶೇರ್ ಮಾಡ್ಕೊಳಕತ್ತೀನಿ. ಯಾಕಂದ್ರೆ ಮತ್ತೆ ಇನ್ನು ನಾನು ಒಂದೇ ದಿನ ಇಲ್ರಿ, ಇನ್ನೆಲ್ಲ ಕ್ಲೀನಿಂಗ್ ಕೆಲಸ ಶುರು ಮಾಡಬೇಕು. ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ನಾನು ಡೀಪ್ ಕ್ಲೀನಿಂಗ್ ಅನ್ನೋದನ್ನು ಮುಗಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಶ್ರಾವಣ ಎಲ್ಲ ಒಂದು ಸತಿ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅಂತಂದರೆ ಮತ್ತು ದಸರಾ ತನಕನೂ ಏನು ಇದು ಆಗಂಗಿಲ್ಲ. ಮತ್ತು ದೀಪಾವಳಿಗೆ ಒಂದು ಸ್ವಲ್ಪ ಮಾಡ್ಕೊಳಕ್ಕೆ ಬರ್ತೈತಿ ಅಂತ ಹೇಳಿ ಮಾಡ್ಕೊಡ್ತೀವಿ. ಇನ್ನು ಮೇಲೆ ಬೆಳೆಸ್ಬಿಟ್ಟು ಈ ಸೋಫಾ ಕವರ್ ಬಿಡಿ ಇಂಥವೆಲ್ಲ ಕ್ಲೀನಿಂಗ್ ಇರ್ತೈತಿ. ಯಾಕಂದರೆ ಅದನ್ನೆಲ್ಲ ಮಾಡ್ಕೋಬೇಕಂದ್ರೆ ನಾಳೆ ಒಂದೇ ದಿನ ಟೈಮ್ ಐತಿ. ಯಾಕಂದರೆ ಬುಧವಾರನ ಅಮಾವಾಸ್ಯೆ ಐತಿ. ಸೊ ಹೀಗಾಗಿ ಪಟ ಎಲ್ಲ ನಾನು ಒಂದು ಸ್ವಲ್ಪ ಬಂದ ತಕ್ಷಣ ಜಸ್ಟ್ ಬೆಳಗ್ಗೆ ಬಂದಿರಿ ನಾನು. ಹೀಗಾಗಿ ಫಸ್ಟ್ ಸಿದ್ಧನ ಸ್ಕೂಲಿಗೆ ಕಳಿಸ್ಬಿಟ್ಟು ಮತ್ತು ಮಾರ್ನಿಂಗ್ ರೂಟೀನೆಲ್ಲ ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸ ಅದು ಮುಗಿಸ್ಕೊಂಡು ಮಧ್ಯಾಹ್ನಕ್ಕಿಂತ ಅನ್ನ ಒಂದು ಸ್ವಲ್ಪ ಏನಾದರೂ ಸಾರು ಮಾಡ್ಕೊಂಡು ಅಂತ ಐಡಿಯಾ ಮಾಡಿ ಸಿಂಪಲ್ಲಾಗಿ ಸೊ ಇಷ್ಟು ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ನಾನು ಪಟ್ನ ಈ ಬ್ಲಾಗನ್ನು ಶೂಟ್ ಮಾಡೋಕ್ಕಿರ್ತೀನಿ ನೋಡಿ. ಯಾಕಂದರೆ ಮತ್ತೆ ಇನ್ನು ವರಮಹಾಲಕ್ಷ್ಮಿ ಶಾಪಿಂಗ್ ಅದು ಇದು ಅನ್ಕೊಳ್ತ ಮತ್ತು ನಾಗರ ಪಂಚಮಿ ಹಬ್ಬದ ಎಲ್ಲ ವ್ಲಾಗ್ಸ್ ಅಂತ ಬಂದ ಬರ್ತಾವಲ್ಲ. ಹೀಗಾಗಿ ನಂಗೆ ಶೂಟ್ ಮಾಡೋಕ್ಕೆ ಅನುಕೂಲ ಆಗ್ತೈತಿ ಅಂಥೇಳಿ. ಇಲ್ಲ ಅಂದರೆ ಮೊಬೈಲಾಗ ಸ್ಪೇಸ್ ಬೇರೆ ಇಲ್ವಿ. ಹೀಗಾಗಿ ಮತ್ತೆಲ್ಲ ವಿಡಿಯೋ ಇದು ಆಗ್ಬಿಡ್ತಾವೆ ಮತ್ತು. ಸೊ ಹೀಗಾಗಿ ನಾನೇನು ಐಡಿಯಾ ಮಾಡಿದ್ದೆ ಅಂತಂದರೆ ಫಸ್ಟ್ ಇದೊಂದು ಶೂಟ್ ಮಾಡಿಕೊಂಡು ಮತ್ತು ಊರಿನವೆಲ್ಲ ಸಣ್ಣ ಸಣ್ಣ ಕ್ಲಿಪ್ಸ್ ಏನೆಲ್ಲ ತೊಗೊಂಡಿದ್ದೆಲ್ಲ ಕ್ಲಿಪ್ಸ್ ಅವನ್ನೆಲ್ಲ ಇದ್ರ ಜೊತೆಗೆ ಶೇರ್ ಮಾಡಿಬಿಟ್ಟು ಸೊ ಯಾಕೆ ಹೋಗಿದ್ದೆ ಏನು ಎಲ್ಲ ಈ ಬ್ಲಾಗ್ನಾಗ ನಾನು ಶೇರ್ ಮಾಡ್ಕೊಳಕ್ಕಾಗಿಲ್ಲ ರೀ. ಸೊ ಹಂಗಾಗೆಲ್ಲ ಪೂರ್ತಿ ವಿಡಿಯೋ ನೋಡಿರಿ ಮತ್ತು ಹಂಗೆ ಸಪೋರ್ಟ್ ಮಾಡಿರಿ. ಇನ್ನು ಮತ್ತು ನಾಳೆಯಿಂದ ಒಂದಿಷ್ಟು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು. ಮತ್ತು ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ಒಂದು ಸ್ವಲ್ಪ ತಯಾರಿ ಮಾಡ್ಕೋಬೇಕು. ಜಾಸ್ತಿ ಏನಿಲ್ಲ, ಜಾಸ್ತಿ ಸೀರೆ ಒಂದು ತೊಗೊಂಬರೋದೈತೆ. ಆಮೇಲೆ ಹಿಂದಿನ ದಿನ ಒಂದು ಸ್ವಲ್ಪ ಹೂವು ಹಣ್ಣು ಇಂಥವೆಲ್ಲ ಪರ್ಚೇಸ್ ಮಾಡೋದೈತೆ. ಇಷ್ಟ ಇಟ್ಕೊಂಡಿರ್ತೀನಿ. ನೋಡೋಣ ಅದನ್ನೆಲ್ಲ ನಾನು ಶೇರ್ ಮಾಡ್ಕೊಡ್ತೀನಿ. ಸೊ ಈಗ ಧೀರಜನು ಕಂಪ್ನಿಗೆ ಹೋದ ಮತ್ತು ನಮ್ಮ ಮನೆಯವರು ಹೋದರೆ ಇಷ್ಟು ಮಾರ್ನಿಂಗ್ ರೂಟೀನೆಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ಸಿದ್ದುಗೆ ನಾನು ಬರೋದು ಒಂದು ಸ್ವಲ್ಪ ಲೇಟಾನೇ ಆಗ್ಬಿಡ್ತೀವಿ. ಬಸ್ ಬರೋದು ಹುಬ್ಳಿ ಒಳಗೆ ಒಂದು ಸ್ವಲ್ಪ ಲೇಟ್ ಆಗ್ಬಿಡ್ತು. 1.25 ತಾಸನೇ ಲೇಟ್ ಆಗಿಬಿಡ್ತಲ್ಲಿ. ಸೊ ಹಿಂಗಾಗಿ ಬರೋದು ಮತ್ತು ಒಂದು ತಾಸು ಲೇಟ್ ಆಗಿಬಿಟ್ಟು ನಾನು 6ಕ್ಕೆ ಬರೋಕ್ಕೆ 7:15ಕ್ಕೆ ಬಂದಿದ್ದೆ. ಸೊ ಹಿಂಗಾಗಿ ಮತ್ತು ನಮ್ಮ ಮನೆಯವ್ರು ಬಂದು ಕರ್ಕೊಂಬಂದು ಮನೆಗೆ ಬರೋವಾಗ ಸಿದ್ದಿನ ಸ್ಕೂಲಿನ ಟೈಮ್ ಆಗಿಬಿಟ್ಟಿತ್ತು. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಸಿದ್ದುಗ ಟಿಫಿನ್ ಮಾಡಿ ಇಟ್ಟಿದ್ಲು ರೆಡಿ ಮಾಡಿ. ಆಲ್ರೆಡಿ ನಮ್ಮ ಫೋನ್ನಾಗ ನನಗೆ ಹೇಳಿದ್ದಕ್ಕೆ ಸೊ ಬೇಗ ಬಂದರೆ ಸರಿ ನೀವು ಮಾಡು, ಇಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಲೇಟ್ ಆಯ್ತಂದ್ರೆ ನಾನು ಮಾಡಿಕೊಡಿಸ್ತೀನಿ ಅಂತಂತೇಳಿ ಚಪಾತಿ ಮತ್ತು ಗೋಬಿ ಪಲ್ಯ ಉಪ್ಪೋಸಿನ ಪಲ್ಯ ಮಾಡಿಕೊಟ್ಟಿದ್ದಕ್ಕೆ ಪಟ್ನ ಅವನಿಗೆ ಮತ್ತು ಧೀರಜ್ಗೆ ಇಬ್ಬರದ್ದು ಡಬ್ಬನ 5 ಚಪಾತಿ ಹಾಕಿ ಕಳಿಸಿದ್ವಿ. ಯಾಕಂದರೆ ಧೀರಜಿದ್ದು ಡಬ್ಬ ಇತ್ತಲ್ಲ. ಸೊ ಹೀಗಾಗಿ ಮತ್ತು ಅವನಿಗೆ ಎಲ್ಲಿ ಮಾಡ್ಕೊತ ಕೂತಿ ಅಂತಂತ ಹೇಳಿ 5 ಚಪಾತಿ ಮತ್ತು ಪಲ್ಯ ಕೊಟ್ಟು ಕಳಿಸಿದ್ವಿ. ಸೊ ಇಬ್ಬರಿಗೆ ಟಿಫಿನ್ ಅಥವಾ ಸ್ವಲ್ಪ ಮನೆಯವರು ತಿಂದು ಹೋದರು. ಮತ್ತು ನಾನು ಸ್ವಲ್ಪ ಕ್ಲೀನಿಂಗ್ ಕೆಲಸ ಫಸ್ಟ್ ಕಸನೆಲ್ಲ ಕ್ಲೀನಾಗಿ ಬಾತ್ರೂಮ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು ಇಷ್ಟೆಲ್ಲ ಮುಗಿಸ್ಕೋರಾಗ ಇಷ್ಟೊತ್ತು ನೋಡಿ ಜಸ್ಟ್ ಸ್ನಾನ ಮಾಡಿ ಬಂದು ಈ ಬ್ಲಾಗನ್ನು ಶೂಟ್ ಮಾಡೋಕ್ಕಾಗ್ತೀನಿ. ಒಂದು ಸ್ವಲ್ಪ ದಿನದ ಬಟ್ಟೆ ಎಲ್ಲ ಇದ್ದಿಲ್ಲ, ನಾವೇನು ಅಷ್ಟೊಂದು ಇರಲಿಲ್ಲ. ಮತ್ತು ಇವರು ಎಲ್ಲ ಹಾಗೆ ಇಟ್ಟಿದ್ದು ಒಂದು 2-3 ದಿನ ಇದ್ವಿ. ಸೊ ಅವನ್ನೆಲ್ಲ ಬಟ್ಟೆ ಏನು ಇದ್ದವಲ್ರಿ ಅವನ್ನ ಒಂದು ಸ್ವಲ್ಪ ಮಷೀನಿಗೆ ಹಾಕ್ಕೊಂಡೇನೆ. ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಅನ್ನ ಸಾರು ಅಷ್ಟೇ ಮಾಡ್ತೀನಿ. ಸೊ ಕ್ಲೀನಿಂಗ್ ಅಂತೂ ಆಗೈತಿ. ಇನ್ನು ನಾಳೆಯಿಂದ ಮತ್ತೆ ಒಂದು ಸ್ವಲ್ಪ ಬೆಡ್ ಅವೆಲ್ಲ ನೋಡಿಕೊಂಡು ಯಾವ್ಯಾವ ತೆಗೆಯೋದು ಏನು ಕರ್ಟನ್ಸ್ ಎಲ್ಲ ನಾನು ಹೊಡೆದು ಹಾಕ್ಬಿಟ್ಟಿರಲಿಲ್ಲ. ಸೊ ಹೀಗಾಗಿ ಅವನೇನು ತೆಗೆಯೋದಿಲ್ಲ, ಒಂದಿಷ್ಟು ಕ್ಲೀನ್ ಮಾಡಿಕೊಂಡು ಮುಂದಷ್ಟೇ ಕ್ಲೀನ್ ಮಾಡ್ಕೊಳ್ಳೋದಾಯ್ತು ನೋಡ್ರಿ. ಡೀಪ್ ಕ್ಲೀನಿಂಗ್ ಅಂತೂ ಆಗೈತಿ ನಂದು. ಸೊ ಇಷ್ಟು ಸದ್ಯಕ್ಕೆ ನಡೆದೈತಿ. ಮತ್ತು ಊರಿನ ಏನು ವಿಡಿಯೋ ಕ್ಲಿಪ್ಸ್ ಊರಿಗೆ ಹೋದಾಗ ಏನು ವಿಡಿಯೋ ಕ್ಲಿಪ್ಸ್ ಅದಾವಲ್ರಿ ಅವನ್ನೆಲ್ಲ ನಾನು ಇದ್ರೊಳಗೆ ಆ್ಯಡ್ ಮಾಡೋಕ್ಕಾಗೀನಿ. ಸೊ ಹೋದ ವರ್ಷ ನಮ್ಮ ತಂಗಿಯ ಮನೆಯವರು ಮತ್ತು ನಮ್ಮ ದೊಡ್ಡ ಈಗಲೂ ತೀರ್ಕೊಂಡಿರಲ್ಲ. ಸೊ ಅವ್ರದ್ದು ಒಂದು ವರ್ಷದ ನಾವು ಕಾರ್ಯ ಅಂತ ಮಾಡ್ತೀವಿ, ತಿಥಿ ಅಂತ ಹೇಳ್ತಾರೆ. ಒಬ್ರು ಒಳಗೆ ತೊಗೊಳೋದು ಅಂತಾರೆ. ಸೊ ಆ ರೀತಿ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಸೊ ಅಲ್ಲಿಗೆಲ್ಲ ನಾನು ವಿಡಿಯೋ ಕ್ಲಿಪ್ಸನ್ನು ತೊಗೊಂಡಿದ್ದೆ. ಅವನಷ್ಟೇ ಈ ಬ್ಲಾಗ್ನಾಗ ಶೇರ್ ಮಾಡ್ಕೊತೀನಿ. ಯಾಕಂದರೆ ನನಗೆ 5 ದಿನ 6 ದಿನ ಇದೆ. ಸೊ ಬ್ಲಾಗ್ ಏನು ಶೂಟ್ ಮಾಡೋಕ್ಕಾಗಿದ್ದಿಲ್ಲ ನನಗೆ. ಹೇಳ್ಬೇಕಂದ್ರೆ ಆ ರೀತಿ ನನಗೆ ಬ್ಲಾಗ್ ಶೂಟ್ ಮಾಡೋಕ್ಕೂ ಇಷ್ಟ ಆಗಂಗಿಲ್ಲ. ಮತ್ತು ಜಸ್ಟ್ ಗ್ಯಾಪ್ ಯಾಕಾಗಿತ್ತು ಅದಕ್ಕೆ ಶೇರ್ ಮಾಡ್ಕೊತೀನಿ. ಹಾಗೆ ಒಂದಿಷ್ಟು ಅಲ್ಲಿಗೂ ವಿಡಿಯೋ ಕ್ಲಿಪ್ಸ್ ತೊಗೊಂಡು ಜಸ್ಟ್ ಒಂದು ವಾರದ ಅಪ್ಡೇಟನ್ನು ಈ ಬ್ಲಾಗ್ನಾಗ ನಾನು
ಶೇರ್ ಮಾಡ್ಕೊಳಕತ್ತೀನಿ. ಮುಂದೆ ಹಂಗೆ ಮತ್ತು ಬ್ಲಾಗ್ಸ್ ಅಂತೂ ಕಂಟಿನ್ಯೂ ಇರ್ತಾವೆ. ಸೊ ಎಲ್ಲ ಪೂರ್ತಿ ಬ್ಲಾಗ್ ನೋಡಿರಿ ಮತ್ತು ಸಪೋರ್ಟ್ ಮಾಡಿರಿ. ನಿನ್ನೆ ರೀಚ್ ಆಗ್ಯಾರ, ನಿನ್ನೆ ಬಂದು ರೀಚ್ ಆದ್ರೆ ಮತ್ತು ನಿನ್ನೆ ಹೀಗೆಲ್ಲ ಸ್ಪೆಷಲ್ ಬಿರಿಯಾನಿ ಅದೆಲ್ಲ ಮಾಡಿದ್ರು. ಇವತ್ತು ನಾಳೆ ಒಂದು ಪ್ರೋಗ್ರಾಮ್ ಐತಿ, ಇವತ್ತೇನೋ ಪ್ರೋಗ್ರಾಮ್ ಐತಿ ನಾಳೆ, ಅದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಳಗೆ ಭಾಳ ಬ್ಯುಸಿ ಆಗ್ಯಾರ. ಅದಕ್ಕೆ ನಾವು ಚಾನಲ್ ಮಾಡೇವಿ. 2 days ಲೇಟ್ ಆಗೈತಿ ಅಪ್ಡೇಟ್ ಮಾಡೋದು. ಒಳಗೆ ತೋರಿಸ್ತೋ ಬರ್ರಿ ನೋಡ್ರಿ. ಹೋಳಿಗೆ ಎಲ್ಲ ರೆಡಿ ಮಾಡ್ಕೊಳತ್ತಾರ. ಹೋಳಿಗೆ ಕಣಕ ಅಲ್ಲೇ ಪೂರ್ಣ ರೆಡಿ ಆಗತ್ತೈತಿ. ಇದನ್ನ ಬರೀ ಒಂದು ದೊಡ್ಡ ವ್ಯೂ ತೋರಿಸ್ತೇವೆ. ಇದು ನಮ್ದು ಹಿತ್ತಲ್ದೊಂದು ವ್ಯೂ ನೋಡಿರ್ತೀರಿ ಮೋಸ್ಟ್ ಆಫ್ ದ ವಿಡಿಯೋಸ್ ಒಳಗೆ. ಮಳೆ ಬರತೈತೆ ಹನಿ ಹನಿ. ನಾವು ಹಿತ್ತಲ್ದಾಗ ಎಲ್ಲ ತೋರಿಸ್ತೋ ಬರೀ ಹೂವಿನ ಗಿಡ ಪಾವಿನ ಗಿಡ ಎಲ್ಲ ಇದಾವೆ. ಹೂವಿನ ಗಿಡ ಬೇಡಾಗಿತ್ತು ನೋಡ್ರಿ ಎಷ್ಟು ಮಸ್ತ್ ಐತಿ ನಮ್ಮ ಹಿತ್ತಲ. ಮಳೆಗಾಲ ಬೇಸಿಗೆ ಟೈಮ್ನಾಗೆಲ್ಲ ನಮ್ಗೆ ಆಟ ಆಡೋಕ್ಕೆಲ್ಲ ಚಲೋ ಆಕತ್ರಿ ಇದು. Hi guys. Hi guys. ಇದು ನಮ್ಮ ಫ್ಲಾಗ್. ಇದು ನಮ್ಮ ಹಿತ್ಲ ಗೈಸ್. ದಿಸ್ ಇಸ್ ಅವರ್ ಹಿತ್ಲ. ಇನ್ನು ನಮ್ಮ ಸುಹಾನಿ ಮತ್ತು ನಮ್ಮ ಕೋಮಲ್, ನಮ್ಮ ತಂಗಿ ಮಗಳು ಮತ್ತು ನಮ್ಮ ವಿಶಾಲನ ಮಗಳು ರೀ. ಅವರು ಭಾಳಷ್ಟು ವಿಡಿಯೋದಾಗ ನೋಡಿರಿ. ಮತ್ತು ಶಾರ್ಟ್ ವಿಡಿಯೋ ಅಂತೂ ಭಾಳಷ್ಟು ಮಾಡ್ಯಾರ ಅವರು ನನ್ನ ಚಾನಲ್ ಒಳಗೆ. ಸೊ ಅವರ ಇಬ್ಬರು ಏನು ಮಾಡೋದಿದ್ರೆ ಜಸ್ಟ್ ಒಂದು ಅಪ್ಡೇಟಿಗೋಸ್ಕರ ದೊಡ್ಡಮ್ಮ ಒಂದು ಸ್ವಲ್ಪ ಸಣ್ಣ ಕ್ಲಿಪ್ಸ್ ತೊಗೊಂಡಿಡ್ತೀವಿ, ನೀವು ಊರಿಗೆ ಹೋಗಿ ವ್ಲಾಗ್ ಎಲ್ಲ ಮಾಡ್ಕೊ ಅಂತಂದು ಹೇಳಿ ತೊಗೊಂಡಿದ್ರೆ. ಸೊ ಅವನು ಎಲ್ಲ ನಾನು ಶೇರ್ ಮಾಡ್ಕೊಂಡು ನೋಡಿರಿ. ಅದಾದಮೇಲೆ ಮಾರನೇ ದಿನದ್ರಿ ಇದು. ರಾತ್ರಿ ಎಲ್ಲ ಒಂದು ಸ್ವಲ್ಪ ಅಡುಗೆ ಇದೆಲ್ಲ ಪ್ರಿಪ್ರೇಷನ್ ಮಾಡಾಕತ್ತಿದ್ವಲ್ಲ ಅದನ್ನು ತೊಗೊಂಡಿದ್ಲಕ್ಕೆ. ಇದಾದಮೇಲೆ ಮಾರನೇ ದಿನ ನಾವು ಪೂಜೆ ಮಾಡಿದ್ವಿ. ಸೊ 1 ವರ್ಷದ ಎಡೆ ಹಾಕೋದು ಅಂತಾರೆ ನಮ್ಮ ಕಡೆಗೆ, ಕೆಲವೊಬ್ರು ತಿಥಿ ಅಂತಾರೆ, ಒಬ್ಬರು ಶ್ರಾದ್ದ ಅಂತಾರೆ. 1 ವರ್ಷದೊಳಗೆ ನಾವು ಇದು ಮಾಡಿಬಿಟ್ವಿ ಅಂದ್ರೆ ಅವ್ರದ್ದು ಒಳಗೆ ತೊಗೊಂಡ್ವಿ ಅಂದರೆ ಲೋಬಾನ್ ಹಾಕಿ ಮುಂದಿನ ಹಬ್ಬಗಳನ್ನು ಮಾಡೋಕೆ ಅನುಕೂಲ ಆಕತಿ ಅಂಥೇಳಿ ನಮ್ಮ ಕಡೆಗೆ ಮಾಡ್ತಾರೆ. ಸೊ ಅದನ್ನು ನಾವು ಬೆಳಗ್ಗೆ ಮಾಡಿದ್ವಿ 9 ಗಂಟೆಯಿಂದ 12 ಗಂಟೆ ತನಕ ಅಂದರೆ ಎಲ್ಲ ಆಗಿತ್ತು. ನಾವು ಹಿಂದಿನ ದಿನ ಎಲ್ಲ ಒಂದು ಸ್ವಲ್ಪ ಹೋಳಿಗೆದು ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ರಾತ್ರಿ ಚಪಾತಿ ಆಯಿತು ಮತ್ತು ಹೋಳಿಗೆದೆಲ್ಲ ಮತ್ತು ಸಾರಿದ್ದು. ಬೆಳಗ್ಗೆ ಎದ್ದು ಪಲ್ಯಗಳು ಕೋಸಂಬರಿ ಮತ್ತು ಈ ರೀತಿ ಅನ್ನ ಅದೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಅಂದರೆ 12 ಗಂಟೆ ಆತ್ರಿ. ಪೂಜೆ ಮತ್ತು ಅಡುಗೆ ಮಾಡೋರಾಗ ನಾನು ಬ್ಯುಸಿ ಇದ್ದೆ. ಮತ್ತು ಖರೆ ಹೇಳ್ಬೇಕಂದ್ರೆ ನಂಗೆ ಜಾಸ್ತಿ ಅಂದರೆ ನಾನು ವ್ಲಾಗ್ ಅಂತಂದು ಹೇಳಿ ಏನೂ ಶೂಟ್ ಮಾಡಿಲ್ಲ ರೀ. ಜಸ್ಟ್ ಅಪ್ಡೇಟಿಗೆ ಇರಲಿ ಅಂತಂದು ಹೇಳಿ ಮೊದಲೇ ಹೇಳ್ದಿದ್ನಲ್ರಿ ನಿಮ್ಗೆ. ಆ ರೀತಿ ಒಂದಿಷ್ಟು ಊರಿನ ಊರಿಂದ ವಿಡಿಯೋ ಕ್ಲಿಪ್ಸ್ ಎಲ್ಲ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ. ಎಲ್ಲ ಲೋಬಾನ ಹಾಕಿದ್ವಿ 11:30 12 ಗಂಟೆ ತನಕ ಆದರೆ ಎಲ್ಲ ಪೂಜೆ ಆಗೈತೆ ರೀ. ಮತ್ತೆಲ್ಲ ಊಟಕ್ಕೆಲ್ಲ ನಮ್ಮದು ಆಲ್ಮೋಸ್ಟ್ ಅಡುಗೆ ಎಲ್ಲ ಆಗಿಬಿಟ್ಟಿತ್ತು. ಮತ್ತು ಜಾಸ್ತಿ ಬಳಗ ಇರೋದ್ರಿಂದ ನಾವು ಜಾಸ್ತಿ ಆಗಿಬಿಟ್ಟಿದ್ವಿ ಜನ. ಸುಮಾರು 100-125 ಜನ ಊಟದ್ದೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ವಿ. ಮನ್ಯಾಗನ ಅಡುಗೆ ಮಾಡಿದ್ವಿ. ಸೊ ಏನೆಲ್ಲ ಅಡುಗೆ ಮಾಡಿದ್ವಿ ಅಂತ ಎಲ್ಲ ಶೇರ್ ಮಾಡ್ಕೋತೀನಿ. ಹಂಗೆ ಎಲ್ಲರೂ ಲೋಬಾನ ಹಾಕಿ ಪೂಜೆ ಮಾಡಿ ಕೂತ್ಕೊಂಡಿದ್ರೆ ನೋಡ್ರಿ. ಅವ್ರನ್ನ ನೆನೆಸ್ಕೋತ ಒಂದು 9 ತಿಂಗಳು ಹೆಂಗೆ ಹೋತು ಅನ್ನೋದು ಗೊತ್ತಾಗಲಿಲ್ಲ ನೋಡ್ರಿ. ದಿನಗಳು ಅದೇನು ಉಳೋದಂತಾರಲ್ಲ, ದಿನಗಳು ಕಳೆಯೋದಷ್ಟು ಇದು ಆಗ್ತದೆ ನೋಡ್ರಿ. ಅಷ್ಟು ಪಟ ಅಂತ ದಿನ ಹೋಗ್ತಾವೆ. ಸೊ ಇವರು ನಮ್ಮ ಅತ್ತಿಗಳು ನೋಡ್ರಿ, ನಮ್ಮ ಸೋದರ ಮಾವನ ಹೆಂಡ್ತಿಯರು. ಸೊ 5 ಮಂದಿ ಇದ್ದಾರೆ. ಸೊ ಹಾಗೆ ಜಸ್ಟ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ. ಎಲ್ಲರೂ ಪೂಜೆ ಮಾಡಿ ವಿಡಿಯೋ ಮಾಡಾಕತ್ತೀನ ಅಂತಂದು ಹೇಳಿ ನಗಾಕತ್ತಿದ್ರಿ. ಸೊ ಇವರಂತೂ ಭಾಳ ಅಂದ್ರೆ ಭಾಳ ಕಾಮಿಡಿ ಮಾಡ್ತಾರೆ. ಸೊ ಅದ್ರಾಗ ಇರಲಿ ಅಂತಂದು ಹೇಳಿ, ಸೊ ಒಂದು ನೆನಪಿಗೋಸ್ಕರ ನನ್ನ ಚಾನಲ್ ಒಳಗೆ ಇರಲಿ ಅಂತಂದು ಹೇಳಿ ನಾನೆಲ್ಲ ಈ ವಿಡಿಯೋ ಕ್ಲಿಪ್ಸ ತೊಗೊಂಡಿದ್ದೆ ರೀ. ಮತ್ತು ತೊಗೊಳಕ್ಕೂ ಹೇಳಿದ್ದೆ. ಸೊ ಯಾವುದೋ ಪ್ರಾಪರಾಗಿ ನಾನೇನು ವ್ಲಾಗ್ ಶೂಟ್ ಮಾಡೋಕ್ಕೆ ಆಗಿಲ್ಲ ನನಗೆ ಖರೆ ಹೇಳ್ಬೇಕಂದ್ರೆ. ಇನ್ನು ಅಡುಗೆ ಏನೇನು ಮಾಡಿದ್ವಿ ಅಂತ ಅದನ್ನು ತೋರಿಸ್ತೀನಿ ಬರ್ರಿ. ಇನ್ನು ಮಡ್ಕೆ ಕಾಳು ಪಲ್ಯ
ಬದ್ನೆಕಾಯಿ ಮತ್ತು ಕಡಲೆಕಾಳು ಹಾಕಿ ಮಿಕ್ಸ್ ಮಾಡಿ ಪಲ್ಯ ಮಾಡಿದ್ವಿ. ಮತ್ತು ಹೋಳಿಗೆ ಅಂದಮೇಲೆ ಕಟ್ಟಿನ ಸಾರಂತೂ ಮಾಡಬೇಕಲ್ರಿ, ಅದು ಒಂದು ಮಾಡಿದ್ವಿ. ಮತ್ತು ನಿಂಬೆಹಣ್ಣಿನ ಚಿತ್ರಾನ್ನ, ಉಪ್ಪಿನಕಾಯಿ, ಹೋಳಿಗೆ ಮತ್ತು ಬೆಲ್ಲದ ಹಾಲು ಮಾಡ್ತಾರೆ ನಮ್ಮ ಕಡೆಗೆ. ಕೆಲವೊಬ್ರು ಇಷ್ಟ ಆದ್ರೆ ತಿಂತಾರೆ, ಇಲ್ಲಾಂದ್ರೆ ತುಪ್ಪ ಹಾಕ್ಕೊಂಡು ತಿಂತಾರೆ ಅಂತಂದೇಳಿ. ಇನ್ನು ಕೋಸಂಬರಿ ಇತ್ತು, ಅದಾದಮೇಲೆ ಜೊತೆಗೆ ಮತ್ತು ಹೋಳಿಗೆ ಅಂದಮೇಲೆ ತುಪ್ಪ ಮತ್ತು ಈರುಳ್ಳಿ ಬಜ್ಜಿ, ಕಾದ ಬಜ್ಜಿ ಅಂತೀವಲ್ರಿ ನಾವು. ಸೊ ಈರುಳ್ಳಿ ಬಜ್ಜಿ ಒಂದು ರೆಡಿ ಆಗಾಕತ್ತಿದ್ವು ಬಿಸಿ ಬಿಸಿ. ಇನ್ನು ಎಲ್ಲರೂ ಊಟಕ್ಕೆ ಕುಂದ್ರಕ್ಕೆ ರೆಡಿ ಆಗತ್ತಿದ್ರಲ್ರಿ. ಹಂಗೆ ನಾನು ಒಂದಿಷ್ಟು ಅಡುಗೆ ಎಲ್ಲ ತೋರಿಸಿದ್ರೆ ಅತ್ತು ಏನೇನು ಮಾಡಿದ್ವಿ ಅನ್ನೋದನ್ನು ಶೇರ್ ಮಾಡ್ಕೊಳಕತ್ತೀನಿ. ಅದ್ರ ಜೊತೆಗೆ ಸ್ವೀಟು ಮತ್ತು ಮೋತಿಚೂರ್ ಲಾಡು, ರೊಟ್ಟಿ ಮತ್ತು ಚಪಾತಿ ಇಷ್ಟೆಲ್ಲ ಇದ್ದು ನೋಡ್ರಿ. ಇನ್ನು ಇಷ್ಟು ಅಪ್ಡೇಟ್ ಅಂತೂ ನಿಮಗೆ ಕೊಟ್ಟಿನಿ ನೋಡ್ರಿ. ಹೋಪ್ ಸೊ ನಿಮಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣಂತ್ರಿ ಮುಂದಿನ ಬ್ಲಾಗ್ನೊಳಗೆ. ಅಲ್ಲಿವರೆಗೂ ಬಾಯ್.